ಗಡ್ಡ ಯಾಕೋ ಜಾಸ್ತಿ ಆಗಿಬಿಟ್ಟಿದೆ. ಇವತ್ತು ನನ್ನ ಫ್ರೆಂಡ್ ಒಬ್ಬ ಟ್ರೆಕ್ಕಿಂಗ್ ಹೋಗೋಣ ಅಂತ ಅಂದಿದ್ದ. ಬೆಳಗ್ಗೆ ಅದು ಕಾಲೇ ಮಾಡಿಲ್ಲ ಅಣ್ಣ. ಬ್ರ್ಯಾಂಡ್ ಪರವಾಗಿಲ್ಲ, ಬಟ್ ಮ್ಯಾನೇಜ್ಮೆಂಟ್ ಅಂತೂ ಕಾಂಪಿಟೇಷನ್ ಬಿಡೋದ್ಮೇಲೆ ಹಿಂಗೆ ಇದೆ. ಇವತ್ತು ನನ್ನ ಫ್ರೆಂಡ್ ಒಬ್ಬ ಟ್ರೆಕ್ಕಿಂಗ್ ಹೋಗೋಣ ಅಂತ ಅಂದಿದ್ದ. ಬೆಳಗ್ಗೆ ಅದು ಕಾಲೇ ಮಾಡಿಲ್ಲ ಅಣ್ಣ. ನೆಕ್ಸ್ಟ್ ಸ್ಕಿಪ್ ಮಾಡಿಬಿಟ್ಟು ನಾಳೆ ಮಾಡೋಣ ಅಂತ ಹೇಳಿ ಪ್ಲ್ಯಾನೆಲ್ಲ ಇತ್ತು. ಅಣ್ಣ ನೋಡಿದ್ರೆ ರಾತ್ರಿ ಕಾಲ್ ಮಾಡಿ ಹೇಳ್ತೀನಿ ಅಂದ. ಇಲ್ಲ ಸೊ ಇವಾಗ ಲೆಗ್ ಮಾಡೋಕ್ಕೆ ಹೋಗಬೇಕು. ಕ್ರಿಯೇಟಿನ್ ಅಕ್ಕನ ಬ್ರ್ಯಾಂಡ್ ತೋರಿಸಲ್ಲ. ಬ್ರ್ಯಾಂಡ್ ಪರವಾಗಿಲ್ಲ, ಬಟ್ ಮ್ಯಾನೇಜ್ಮೆಂಟ್ ಅಂತ ಈ ಬ್ರ್ಯಾಂಡ್ ಯಾಕೆ ಬಿಟ್ಟೆ ಅಂತ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ 6 grams ಕ್ರಿಯೇಟಿನ್. ಪ್ರೀ ವರ್ಕೌಟ್ ಬೇರೆ ನಿಲ್ಲಿಸ್ಬಿಟ್ಟಿದ್ದೀನಿ, ಯಾಕೋ ಮೂಡೇ ಇಲ್ಲ ಹೋಗೋಕ್ಕೆ. ಸೊ ನಿಮ್ಗೆ ಯಾರಿಗಾದರೂ ಒಳ್ಳೆ ಬ್ಲ್ಯಾಕ್ ಕಾಫಿ ಗೊತ್ತಿದ್ರೆ, ಒಳ್ಳೆ ಬ್ಲ್ಯಾಕ್ ಕಾಫಿ ಬ್ರ್ಯಾಂಡ್ ಗೊತ್ತಿದ್ರೆ ಹೇಳಿ. ಅಂದ ದಿಸ್ ಈಸ್ ರೇಬಾನ್ ಮೆಟಾ ಗ್ಲಾಸ್. ಸೊ ಇದರಿಂದನೇ ರೆಕಾರ್ಡ್ ಮಾಡ್ಬೋದು. ಹಾಕೊಂಡು ತೋರಿಸ್ತೀನಿ. ಹೇ ಮೆಟಾ ರೆಕಾರ್ಡ್. ಏನೋ ಕಾಂಟೆಂಟ್ ಕ್ರಿಯೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ತೊಗೊಂಡೆ. ಐ ಹ್ಯಾವ್ ಇದೊಂದಿದೆ ನನ್ನ ಹತ್ರ. ಆ್ಯಂಡ್ ಇನ್ನೊಂದು ಸ್ವಲ್ಪ ಅಂಕಲ್ ಗ್ಲಾಸಸ್ ಥರ ಒಂದಿದೆ. ಇದು ನನಗೆ ಜಾಸ್ತಿ ಇಷ್ಟ ಲುಕ್ಸಲ್ಲಿ. ಸಿ ಒಂಥರ ಕ್ಲಾಸಿ ಆಗಿದೆ. ಇವಾಗ ನಮ್ಮ ಹುಡುಗಂಗೆ ಒಂದು ಸ್ವಲ್ಪ ಕಾಲ್ ಮಾಡೋಣ, ಅಟ್ಲೀಸ್ಟ್ ಜಿಮ್ಗಾದರೂ ಬರಲಿ ಅವನು. ನಾಚಿಕೆ ಆಗಲ್ವಾ ನಿಂಗೆ? ಇವತ್ತೇನು ಹೇಳಿದ್ದಿದ್ದು ಪ್ಲ್ಯಾನು? ಯಾಕರ ಅಂತ ಕೇಳ್ತಾ. ನಿನ್ನೆ ಫೋನ್ ಮಾಡಿ ಹೇಳ್ತೀನಿ ಅಂತ ಅಂದವನು. ಸಂಡೇ ಏನು ನಾನು ಇದಕ್ಕೆ ಹೋಗ್ಬೇಕು ತಾನೆ, ಜಿಮ್ನಾಸ್ಟಿಕ್ಸ್ಗೆ. ಹ್ಞೂ, ಆಮೇಲೆ ಕೆಲಸ ಮಾಡು, ಕುತ್ಕೊಂಬಿಡು. ನಾನು ಲೆಕ್ಸ್ ಹೊಡಿತೀನಿ ಇವಾಗ. ನೀನೇನ ಮಾಡ್ಕೊಳಪ್ಪ, ಗಂಡು ನನ್ನ ಮಗನೇ. ಹತ್ತು ಗಂಟೆಗೆ ವಾಪಸ್ ಬರ್ಬೋದಾಗಿತ್ತು ಕಣ. ಇದನ್ನೇ ಹಾಕ್ತೀನಿ, ಮೆಟಾ ಗ್ಲಾಸಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇದನ್ನೇ ಹಾಕ್ತೀನಿ. ನಮ್ಮ ಮನೆ ಬಿಟ್ಟೆ, ಇನ್ನೊಂದು 5 ನಿಮಿಷದಲ್ಲಿ ಬಿಡ್ತೀನಿ. ನನ್ನ ಮಗ ಆಫೀಸ್ ವರ್ಕು ಅದು ಇದು ಅಂತ ಸುಮ್ಮನೆ ಅಲ್ಲೇ ಹೊಡಿತಾವನೆ. ನಮ್ಮ ಇಲ್ಲೆಲ್ಲ ಕಿಟಕಿ ತೆಗೆದ್ಬಿಟ್ಟು ಹೋಗ್ಬಿಟ್ಟವ್ರೆ ಗಾಡಿ ಆಡಲಿ ಅಂತ. ಒನ್ ಆಫ್ ಮೈ ಫೇವ್ರೆಟ್ ಬ್ರ್ಯಾಂಡ್ ಜಿಮ್ ಶಾಕ್. ಇಂಡಿಯಾದಲ್ಲಿ ಈ ಥರ ಕ್ಲಾತಿಂಗ್ ಎಲ್ಲೂ ಬಿಟ್ಟಿಲ್ಲ. ನಾನು ಸದ್ಯಕ್ಕೆ ಹುಡುಕ್ತಾ ಇದ್ದೀನಿ, ಎಲ್ಲಾದರೂ ಜಿಮ್ ಶಾರ್ಕಿಂದ ಸಿಗುತ್ತಾ ಕಂಪ್ರೆಷನ್ ಅಥವಾ ಟಿ ಶರ್ಟ್ಸ್ ಅಂತ. ಬಟ್ ಆನ್ಲೈನಲ್ಲೆಲ್ಲ ಆಲ್ಮೋಸ್ಟ್ ತ್ರಿಬಲ್ ರೇಟ್ ಇದೆ. USA ಅಲ್ಲಿ ಎಷ್ಟಿರುತ್ತೋ ಇಲ್ಲಿ 3x ಪ್ರೈಸ್ ಜಾಸ್ತಿ. ಸೊ ಅದಕ್ಕೆ ಇದೊಂದು ಸಾಕ್ಸ್ ಅಷ್ಟೇ ನಂಗೆ ತರಿಸ್ಕೊಳಕ್ಕಾಗಿತ್ತು. ಈ ಥರ ಫೀಲ್ ನೈಕಿ, ಪೂಮಾ ಯಾವುದು ಕೊಡೋಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಸ್ ಒಬ್ರಿಗೊಬ್ರು ಕಾಪಿ ಮಾಡ್ತಾರೆ. ಎಲ್ಲ ಜಿಮ್ ಶಾರ್ಕಿಂದು ಹೆಂಗೆಲ್ಲ ಇದು ಡೈರೆಕ್ಟ್ ಹಂಗಂಗೆ ಕಾಪಿ ಮಾಡಿ ಅವ್ರದ್ದು ಡಿಸೈನ್ ಮಾಡ್ಕೊತಾರೆ. ಲೈಕ್
ಲೆಗ್ ಡೇ ಏನು ನನಗೇನು ಬೇಜಾರು ಅಂತ ಏನಿಲ್ಲ, ಬೇಜಾರು ಹಿಂಸೆಪ್ ಅಂತ ಏನಿಲ್ಲ. ಸೊ ಲೆಗ್ ಡೇ ದಿನ ಜಸ್ಟ್ ಫ್ಲ್ಯಾಟ್ ಸೋಲ್ ಮಾತ್ರ ಯೂಸ್ ಮಾಡೋದು. ಈ ಥರದ್ದು ಲೈಕ್ ರನ್ನಿಂಗ್ ಆ್ಯಂಡ್ ನಾರ್ಮಲ್ ವರ್ಕೌಟ್ಸ್ಗೆ ಕರೆಕ್ಟಾಗಿರುತ್ತೆ. ಬಟ್ ಫ್ಲ್ಯಾಟ್ ಸೋಲ್ ಇದ್ದರೆ ಸಕ್ಕತ್ತಾಗಿ ಲಿಫ್ಟ್ ಮಾಡ್ಬೋದು, ಲೈಕ್ ಗ್ರೌಂಡಿಗೆ ಕನೆಕ್ಟ್ ಆಗುತ್ತೆ. ವ್ಯಾನ್ಸ್ ಇದು ಕ್ವಾಲಿಟಿ ನಾನು ತೊಗೊಂಡಾಗ ಇಟ್ ವಾಸ್ ಅರೌಂಡ್ 4.5 ಇತ್ತು ನಾನು 2 to 3 years ಬ್ಯಾಕ್ ತೊಗೊಂಡಾಗ. ಬಟ್ ಒಳ್ಳೆ ಕ್ವಾಲಿಟಿ ಸೀರೀಸ್. ಎಲ್ಲೂ ಒಂದು ಸ್ವಲ್ಪ ಓಪ್ನಿಂಗು ಅಥವಾ ಕಿತ್ಕೊಂಡಿರೋದು ಆ ಥರ ಏನಿಲ್ಲ. ಫುಲ್ ಗಟ್ಟಿಗಾಗ್ಬಿಟ್ಟಿದೆ. ಅದು ಹಾಕೊಂಡು ಸರಿಯಾಗಿ ಸೈಡಿಂದ ಕುಟ್ಟಿದ್ರೆ ಅದು ಆಚೆ ಬರುತ್ತೆ. ಆಚೆ ಬಂದಾದ್ಮೇಲೆ ತೆಗ್ದು ಮಿಕ್ಸಿಗೆ ಹಾಕಬೇಕು. ಯಾವಾಗಲೂ ಸ್ಕೂಟಿ ತೊಗೊಂಡೋಗ್ತಾ ಇದೆ ಲೆಗ್ ಡೇ ದಿನ. ಬಟ್ ಇದು ಯಾಕೋ ಕಾರ್ ತೊಗೊಂಡೋಗೋಣ ಅನಿಸ್ತದೆ. ಸೊ ದಿನ ಕಾರ್ ತೊಗೊಂಡೇ ಹೋಗ್ಬೋದು. ಬಟ್ ಯಾಕೆ ಅಂತ ಹೇಳ್ತೀನಿ ತಗೊಳ್ಳಿ. ಕಾರ್ ತೊಗೊಂಡೋಗೋದು ಇನ್ನೂ ಕಷ್ಟ ಅಲ್ಲ. ಬಟ್ 18.8 ಆಲ್ಮೋಸ್ಟ್ 19 ಪೆಟ್ರೋಲ್ ಗಾಡಿ. ಇದು ಸಿಡಾನ್ 2023 ಮಾಡಲ್. ಯಾವ್ದು ಕೊಟ್ಬಿಡುತ್ತೆ ಹೇಳಿ. ನಾವು ನೋಡ್ಬೇಕಾದ್ರೆ ವರ್ಟಸ್ ಅದು ಇದು ತೊಗೊಬೇಕಂತ ಇದ್ವಿ. ಬಟ್ ನನಗೇನೋ ವರ್ಟಸ್ ಸೂಟ್ ಆಗಲಿಲ್ಲ. ದಟ್ಸ್ ಯುವರ್ ಚಾಯ್ಸ್. ನಿಮ್ಗೆ ಇಷ್ಟ ಆದರೆ ನೀವು ತೊಗೊಬೋದು. ಬಟ್ ಎಲ್ಲರೂ ಹೇಳಿದ್ದು ವರ್ಟಸ್ ತೊಗೋ, ಸ್ಲಾವಿಯಾ ತೊಗೋ ಅಂತ. ಬಟ್ ಬೆಸ್ಟ್. ಇಷ್ಟು ಕಂಫರ್ಟು, ಇಷ್ಟು ಮೈಲೇಜು, ಇಷ್ಟು ಪವರು, ಆಲ್ಮೋಸ್ಟ್ 210-215 ಹೋಗುತ್ತೆ. ನನಗೆ ನಾನು ಓಡಿಸಿರೋದು ಅಂದರೆ 197 198 ಅಷ್ಟೇ. ಅದು ಎಲ್ಲಪ್ಪ ಏರ್ಪೋರ್ಟ್ ರೋಡಲ್ಲಿ ಅಷ್ಟೇ. ಅದಕ್ಕಿಂತ ಹೋದರೆ ಕಂಟ್ರೋಲ್ ಸಿಗಲ್ಲ ಯಾವುದೇ. ಬಟ್ ಇಷ್ಟಿದಕ್ಕೆ ದಿಸ್ ಇಸ್ ಟು ಮಚ್. ಒಳ್ಳೆ ವ್ಯಾಲ್ಯೂ. ಇದು ತೆಗ್ಬಿಡ್ಲಾ? ಸೊ ಅವ್ನು ದೀಪಕ್ ಬರ್ತೀನಿ ಅಂದ. ಕಾರ್ ಯಾಕೆ ತೆಗಿಯಲ್ಲ ಅಂದರೆ, ಇಲ್ಲಿ ನಮ್ಮ ಮನೆ ರೋಡ್ ಫುಲ್ ಕಿತ್ತೋಗ್ಬಿಟ್ಟಿದೆ. ಇನ್ನು ಫ್ಲೈಓವರ್ ಮಾಡ್ತಾಯಿದ್ದಾರೆ. ಸೊ ನಾನು ಹೋಗ್ಬೇಕಂದ್ರೆ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಆ್ಯಂಡ್ ಮೋರ್ ಓವರ್ ಅಟ್ಲೀಸ್ಟ್ ಕರೆಕ್ಟಾಗಿ ನಾನು ಹೋಗೋ ತನಕ ಬಿಟ್ರಪ್ಪ. ಇದೇ ರೀಸನಿಗೆ ಯಾವಾಗಲೂ ಕಾರ್ ತೆಗಿಯಲ್ಲ. ಒಂದು ಸತಿ ಗೇಟ್ ಹಾಕಿದ್ರೆ ಮಿನಿಮಮ್ 15 to 20 minutes ಹಿಂಗೆ ಹೋಗ್ಬಿಡುತ್ತೆ. ಗಾಡೀಲಾದರೆ ನೀನು ಗೇಟ್ ತೆಗ್ದಿದ ತಕ್ಷಣ ಹಂಗೋ ಹಿಂಗೋ ತೂರಿಸ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಬಟ್ ಕಾರಲ್ಲಿ ಏನಾದರೂ ಬಂದು ಟಚ್ ಮಾಡಿಬಿಟ್ರೆ ಅದು ಅವ್ರದ್ದು ತಪ್ಪಿರಲ್ಲ. ಬಟ್ ಟಚ್ ಆದರೆ ನಮ್ಮ ಬ್ಯಾಡ್ ಲಕ್ಕಿಗೆ ಏನು ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಕಾರ್ ಅಷ್ಟೊಂದು ತೆಗಿಯಲ್ಲ. ಮಳೆ ಬರ್ತಾಯಿದ್ರೆ ಆ ಟೈಮಲ್ಲಿ ಅಷ್ಟೇ. ಫ್ರೀ ವರ್ಕೌಟ್ ಬೇರೆ ತೊಗೊಂಡಿಲ್ಲ, ಏನು ಮಾಡಬೇಕು. ಹೆಂಗಾಗ್ಬಿಟ್ಟಿತ್ತು ಅಂದರೆ ಲೈಕ್ ಒಂದು ಟೈಮ್ ಇತ್ತು, ಐ ಯೂಸ್ ಟು ಟೇಕ್ 2 scoops ಪ್ರೀ ವರ್ಕೌಟ್. ಅಂದರೆ ಸೈಕೋಟಿಕ್ ಅಂತ ಬರ್ತಾಯಿತ್ತು. ಅದರಷ್ಟು ಪವರ್ಫುಲ್ ಎಲ್ಲೂ ಇಲ್ಲ. ಅದ್ರ ಜೊತೆ ಒಂದು ವೈಟ್ ಮಾನ್ಸ್ಟರ್ ಕುಡಿದ್ಬಿಟ್ಟು ಹೋಗ್ತಾಯಿದ್ದೆ. ದಟ್ ವಾಸ್ ಮೈ ಪ್ರೈಮ್ ಅನಿಸುತ್ತೆ. ಬಟ್ ಅಷ್ಟೊಂದು ಕೆಫೀನ್ ಒಳ್ಳೇದಲ್ಲ. ಸುಮ್ಮನೆ ಹಾರ್ಟ್ ಬೀಟ್ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಒಂದೊಂದು ಸತಿ ಏನಾಗೋದು ಅಂದರೆ
ಫುಲ್ ಕಡ್ತಾ ಬಂದ್ಬಿಡೋದು ಫೇಸಲ್ಲಿ ಇಲ್ಲಿ ಕೆರ್ಕೊಳೋದು, ಆ ಥರ ರೆಡ್ ಆಗೋದು ಅವೆಲ್ಲ ಆಗ್ತಾಯಿತ್ತು. ಬಟ್ ನೋ, ಅದಾದಮೇಲೆ ಇವ್ರದ್ದು ವ್ರಾತೆಕ್ಸ್ ಇದೆಯಲ್ಲ, ವ್ರಾತೆಕ್ಸ್ ಇವರು ಸ್ಪಾನ್ಸರ್ ಮಾಡ್ತಾಯಿದ್ರು. ಸೊ ಅವ್ರದ್ದೇ ತೊಗೊತಾ ಇದ್ದೆ. ಇಟ್ ವಾಸ್ ಅರೌಂಡ್ 150 mg ಕೆಫೀನ್ ಅಷ್ಟೆ. 150 mg ಕೆಫೀನ್ ನನಗೆ ಫುಲ್ ಕಮ್ಮಿ. ಆಲ್ಮೋಸ್ಟ್ ಒನ್ ಥರ್ಡ್ ಆಫ್ ಮೈ ಏನಪ್ಪ ಓಲ್ಡ್ ಸರ್ವಿಂಗ್. ಜಿಮ್ ಬಂತು, ಪಾರ್ಕಿಂಗ್ಗಳಿದ್ದೀವಿ. ತಕ್ಕಿಂಗ್ ಕೈ ಕೊಟ್ಟ ದೀಪಕ್ಕೆ ನಾಚಿಕೆ ಆಗಲ್ವೇನೋ? ಹಾಂ, ಎಷ್ಟು ಲೆಕ್ಕ ಹಾಕು. ನಿಂದು ಆಲ್ಮೋಸ್ಟ್ 10 months ಇದೆ. ಎಷ್ಟೇನಾ ಫಾರ್ಮ್ ಅಪ್ಗೆ ಕಣೋ. ಎಸ್, ಅಲ್ಲೇ ನಾನು ಇದು ವಾರ್ಮ್ ಅಪ್ ಅಲ್ವೇ, ನಾನು ಯಾವಾಗ ಹೊಡಿತಿದ್ದೆ. ಇವತ್ತು ಯೂಟ್ಯೂಬ್ ಅಂತ ಒಂದು ಸ್ವಲ್ಪ ಕಮ್ಮಿ ಹೊಡಿತಾ ಇದ್ದೀನಿ. ನೋಡೋ, ನೀನು ಹೇಳ್ತಾ ಇರೋದು 200 kg ಹೊಡಿಬೋದು ಹಿಂಗೆ ನೋಡಿ. ದೀಪಕ್, ಡ್ಯಾಡಿನ ಕನ್ನಡದಲ್ಲಿ ಏನಂತಾರೆ? ಅನ್ಮೋಲ್. ಎಷ್ಟಿದೆ ಹೇಳು? 120 kg. 125. ಓಕೆ. ಕಾಂಪಿಟೇಷನ್ ಮುಗ್ದಾದ್ಮೇಲೆ ಹಿಂಗೆ ಇದೆ, ಬಟ್ ಇದೆ ಪರವಾಗಿಲ್ಲ ಕಾಂಪಿಟೇಷನ್ಗಿಂತ. ಶೆಟ್ಟಿ ಬಾಯ್ ಔಟ್ರ ಕೊಡೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಇನ್ನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಬಿಡಿ.